ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಮಾಡಿದ್ದು ಕೇಳಿದೆ ಸರ್. ಪರಮೇಶ್ವರ್ ಅವ್ರು ಮಾತಾಡೋದೇ ಹಾಗೆ. ಈ ಲಾಸ್ಟ್ ಟರ್ಮಲ್ಲಿ ನೀವು ಜ್ಞಾಪಿಸ್ಕೊಳ್ಳಿ, ಬಿ ಜೆ ಪಿ ಮುರ್ಕೊಂಡು ಬೀಳ್ತಾ ಇತ್ತು ಎವ್ರಿ ಡೇ ಸಿದ್ದರಾಮಯ್ಯನವ್ರ ಮೇಲೆ. ಸ್ಮಾರ್ಟಾಗಿ ಒಂದೇ ವಾಕ್ಯ ಹೇಳಿ, ನಾನು ಮುಖ್ಯಮಂತ್ರಿಗಳ ಜೊತೆ ಡಿಸ್ಕಸ್ ಮಾಡಿ ನಾನು ಆನ್ಸರ್ ಮಾಡ್ತೇನೆ ಅಂತ ಹೇಳ್ಬಿಡ್ತಾ ಇದ್ರು ಅವ್ರು ಆನ್ಸರ್ ಮಾಡೋದೇ ಹಾಗೆ. ಯಾವುದೇ ಒಂದು ಘರ್ಷಣೆಗೆ ಹೋಗಲ್ಲ, ಒಂದು ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾವುದೇ ಇಶ್ಯೂ ಇದ್ರೂ, ಯಾವುದೇ ಏನೋ ಹೊತ್ತಿ ಉರಿತಿರೋ ವಿಚಾರ ಆದರೂ ಅದನ್ನು ಟೋನ್ ಡೌನ್ ಮಾಡೋಕ್ಕೆ ಏನು ಬೇಕೋ ಆ ಥರ ಮಾತಾಡ್ತಾರೆ ಪರಮೇಶ್ವರ್ ಅವರು. ಎರಡನೇದು, ನೀವು ಮಾತಾಡಿದ್ಮೇಲೆ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಪರಮೇಶ್ವರ್ ಅವ್ರಿಗೆ ತುಮಕೂರನ್ನು ಅಭಿವೃದ್ಧಿ ಮಾಡಬೇಕು ಅಂತ ಭಾಳ ದೊಡ್ಡ ಕನಸಿದೆ. ಇಂತಹ ಟೌನ್ಶಿಪ್ಗಳು, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಡದಿಲ್ ಟೌನ್ಶಿಪ್ ಆಗಬೇಕು, ಅವರ ಏನೋ ದಕ್ಷಿಣ ಜಿಲ್ಲೆ ಇದೆಯಲ್ಲ ಆ ಜನಕ್ಕೆ ಸಹಾಯ ಆಗಬೇಕು ಅಂತ ಹೇಗೆ ಮನಸ್ಸಲ್ಲಿದೆಯೋ, ತುಮಕೂರು ಭಾಗ ಅಭಿವೃದ್ಧಿ ಆಗಬೇಕು ಅಂತ ಏನೋ ಪರಮೇಶ್ವರ್ ಅವ್ರ ಮೈಂಡಲ್ಲಿ ಭಾಳ ದೊಡ್ಡ ಒಂದು ಕನಸಿದೆ. ಆಮೇಲೆ ತುಮಕೂರಿನ ಅಭಿವೃದ್ಧಿಗೆ ಈಗ ಬೇರೆದೇ ಆದ ಪ್ಲಾನ್ಗಳು ಅವ್ರ ಮೈಂಡಲ್ಲೂ ಇದೆ ಸರ್. ಅಲ್ಲ, ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಫೈಟ್ ಮಾಡ್ತಾ ಇದ್ದಾರೆ. ಎರಡನೇದು, ಅಲ್ಲಲ್ಲ, ಎರಡು ಕಡೆಗೆ ಅಲ್ಲೇ ಆಗ್ಬೇಕಾ ಇಲ್ಲೇ ಆಗ್ಬೇಕಾ ಅಂತ, ಕನಕಪುರ ಬೆಲ್ಟೋ ಅಥವಾ ತುಮಕೂರು ಬೆಲ್ಟೋ ಅಂತ. ಕರೆಕ್ಟ್. ಈಗ ಪರಮೇಶ್ವರ್ ಅವರು ಆರ್ಗ್ಯೂ ಮಾಡ್ತಾನೆ ಬರ್ತಾ ಇದ್ದಾರೆ ಸರ್, ಮೆಟ್ರೋ ಬೇಕು, ಇಲ್ಲಿಂದ ತುಮಕೂರಿಗೆ ಮೆಟ್ರೋ ಬೇಕು ಅಂತ. ತೇಜಸ್ವಿ ಸೂರ್ಯ ಬೇಕಾಗಿಲ್ಲ ಅಂತ ಹೇಳಿದ್ರು, ಆರ್ಗ್ಯೂ ಮಾಡ್ತಾ ಇದ್ದಾರೆ. ಆ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ಭಾಳಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಹೊಸ ಕಾರಿಡಾರ್ ಅಂತ ತರಬೇಕು ಅಂತ ಪರಮೇಶ್ವರ್ ಟ್ರೈ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಬರಬೇಕು ಅಂತಲೂ ಟ್ರೈ ಮಾಡ್ತಾ ಇದ್ದಾರೆ. ಇವರು ಜಯಚಂದ್ರ ಇಬ್ಬರು ಟ್ರೈ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ, ಒಂದು ಈ ಜಟಾಪಟಿಲಿ ಈ ಪ್ರಾಜೆಕ್ಟ್ ಬಿದ್ದೋಗಿ ನಮ್ಮ ತುಮಕೂರಿಗೆ ಬರಲಿ ಅಂತ ಆಸೆ ಇದ್ರೂ ಇರ್ಬೋದೇನೋ ಪರಮೇಶ್ವರ್ ಮನಸ್ಸಲ್ಲಿ, ಹೇಳೋಕ್ಕಾಗಲ್ಲ ಅವರ ನೋಡಿದ್ರೆ. ಆದರೆ ಪರಮೇಶ್ವರ್ ನೇರವಾಗಿ ಇದನ್ನು ಯಾವುದನ್ನು ಹೇಳಲ್ಲ. ಆ ಹೋರಾಟ ಇದೆಯಲ್ಲ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೋರಾಟ ಇದೆ, ಅದನ್ನು ಟೋನ್ ಡೌನ್ ಮಾಡೋಕ್ಕೆ ಏನು ಬೇಕೋ ಅದನ್ನು ಮಾತಾಡ್ತಾರೆ. ಒಳಗಡೆ ಅವ್ರ ಮನಸ್ಸಲ್ಲಿ ಈ ಭಾಗ ಡೆವಲಪ್ ಆಗೋಕ್ಕೆ ಏನು ಬೇಕೋ ಅದು ಯೋಚನೆ ಮಾಡ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ ನನಗೆ.